ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಭಾಳ ಸಂತೋಷದಿಂದ ಇದ್ದಾರೆ. ಇವತ್ತು ಸ್ಪೆಷಲ್ ಆ ಪೋಸ್ಟನ್ನು ಇನ್ಸ್ಟಾಗ್ರಾಮ್ದಲ್ಲಿ ಹಾಕ್ಕೊಂಡಿರುವಂಥದ್ದು. ಸೊ ಇದೊಂದು ಸಾಧನೆಯ ಮೆಟ್ಟಿಲಿಗೆ ಮೊದಲ ಹಂತ ಅಂತಲೇ ಹೇಳ್ಬೋದು. ಏನಾಯಿತು, ಏನಿದು ಸುದ್ದಿ, ಯಾವ ವಿಚಾರಕ್ಕೆ ಸಂತೋಷವಾಗಿದ್ದಾರೆ ಗಿಲ್ಲಿ ನಟ ಅನ್ನೋದರ ಸಂಪೂರ್ಣ ಈ ವಿಡಿಯೋವನ್ನು ಕ್ಲಾರಿಟಿಯಾಗಿ ಕೊಡ್ತಾ ಹೋಗ್ತೀವಿ. ನೋಡೋಣ ಈ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಹಂತದ ಒಂದು ಕಾಮಿಡಿ, ಇನ್ನೊಂದು ಹಂತದ ನಗೆ ಪಾಟ್ಲಿಗೆ ಇರುವಂತಹ ಒಂದು ಹಂತವನ್ನು ನೋಡ್ತಾ ಹೋದರೆ ಕಣ್ಣೀರು, ದುಃಖ, ಶ್ರಮ, ಕಾಮಿಡಿ, ತನ್ನ ಒಂದು ಫ್ಯಾನ್ಸ್ಗೆ ಯಾವ ರೀತಿ ಕಂಟೆಂಟ್ ಕೊಡಬೇಕು ಎಲ್ಲ ರೀತಿಯಲ್ಲೂ ಕೂಡ ಗಿಲ್ಲಿ ನಟ ಪ್ರಿಪೇರ್ ಆಗಿದ್ರೆ ಅನ್ನೋ ಗೊತ್ತಿಲ್ಲ ವೀಕ್ಷಕರೇ. ಅಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಇದಕ್ಕೆ ತಕ್ಕಂತೆ ಇದಕ್ಕೆ ಸಪೋರ್ಟಿವಿಟಿಯಾಗಿ ಕಿಚ್ಚ ಸುದೀಪ್ ಅವರು ಕೂಡ ಇದ್ದರು. ಯಾಕೆಂದರೆ ಒಬ್ಬರು ಗುರು ಇದ್ರೇ ಶಿಷ್ಯಂದರು ಬೆಳೆಯೋಕ್ಕೆ ಸಾಧ್ಯ. ಈ ರೀತಿಯಾಗಿ ಆ ತಪ್ಪುಗಳನ್ನು ತಿದ್ದುತ್ತಾ ಹೋಗ್ತದಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಏನು ಮಾಡಬೇಕು, ಯಾವ್ದು ಮಾಡಬೇಕು, ಏನು ಸರಿ ಇದೆ, ಏನು ತಪ್ಪಿದೆ ಅನ್ನೋದು ಭಾಳ ಅರ್ಥ ಮಾಡಿಕೊಡ್ತಾ ಇದ್ರು. ಕೆಲವೊಂದು ಸಂದರ್ಭದಲ್ಲಿ ಗಿಲ್ಲಿಯನ್ನು ಹೊಗಳಿದ್ದು ಉಂಟು, ಗಿಲ್ಲಿಗೆ ಬೈದಿದ್ದು ಉಂಟು. ಅಲ್ಲದೆ ಬಿಗ್ ಬಾಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರೋದೇ ಗಿಲ್ಲಿ ಅನ್ನೋದನ್ನು ಕಿಚ್ಚ ಸುದೀಪ್ ಒತ್ತಿ ಒತ್ತಿ ಹೇಳಿ ಸ್ಪಷ್ಟಪಡಿಸಿದ್ರು. ಸದ್ಯ ಇವತ್ತು ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಇದು ಒಂದು ಖುಷಿಯಾದ ವಿಚಾರ ಕೂಡ ಒಂದು. ಸ್ನೇಹಿತರೆ, ಅದಾದ ಬಳಿಕ ಗಿಲ್ಲಿಗೆ ಬಹಳ ಟ್ರೆಂಡ್ಗಳು ಜಾಸ್ತಿ ಆಗ್ತಾ ಇತ್ತು. ಇವೆಂಟ್ಸ್ಗಳಿಗಾಗಿರ್ಬೋದು, ರಾಜಕೀಯದ ಕಾರ್ಯಕ್ರಮಗಳಿಗಾಗಿರ್ಬೋದು, ಕೆಲವೊಂದಿಷ್ಟು ಮಳಿಗೆಗಳಿಗೆ ಒಂದು ಜ್ಯುವೆಲರಿ ಶಾಪ್ ಆಗಿರ್ಬೋದು, ಬಟ್ಟೆ ಅಂಗಡಿ, ಇಂಥ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಓಪನಿಂಗ್ಗೆ ಇವೆಂಟ್ಗಳನ್ನು ಮಾಡ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಗಿಲ್ಲಿ ನಟ ಅಲ್ಲಿಗೆ ಎಂಟ್ರಿ ಕೊಟ್ಟು ಯಶಸ್ವಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ರು. ಸ್ನೇಹಿತರೆ, ಇದೀಗ ಕಿಚ್ಚ ಸುದೀಪ್ ಮತ್ತು ಗಿಲ್ಲಿ ನಟ ನಡುವೆ ಒಡನಾಟ ಭಾಳ ಸಖತ್ತಾಗಿದೆ. ಸೊ ಗಿಲ್ಲಿಯನ್ನು ಕಂಡ್ರೆ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಭಾಳ ಇಷ್ಟ. ಯಾಕೆಂದರೆ ಪ್ರಾಪರ್ಟಿ ಕಾಮಿಡಿಯಿಂದ ಬಂದಂಥ ವ್ಯಕ್ತಿ, ಹಳ್ಳಿಯಿಂದ ಬಂದಿರುವಂಥ ಒಬ್ಬ ವ್ಯಕ್ತಿ, ಹಳ್ಳಿಯ ಮುಗ್ಧತೆ ಎಲ್ಲರಿಗೂ ಕೂಡ ಇಷ್ಟ ಆಗಿರುವಂಥದ್ದು. ಸೊ ಒಬ್ಬ ವ್ಯಕ್ತಿ ಹಳ್ಳಿ ಇದ್ದರೆ ಸಾಲದು, ಆತನ ಟ್ಯಾಲೆಂಟ್ ಬಹಳ ಮುಖ್ಯವಾಗಿರುತ್ತೆ. ಇಂಥ ಟ್ಯಾಲೆಂಟ್ ಹೊಂದಿರುವಂಥ ಗಿಲ್ಲಿ ನಟರನ್ನು ಅದೆಷ್ಟೋ ಮಂದಿ ಜನ ಆಡಿ ಹೊಗಳಿರುವಂಥ ಉದಾಹರಣೆಗಳು ಇದೆ. ಇಂಥ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ನಟನನ್ನು ನೋಡಿ ಸಪೋರ್ಟ್ ಮಾಡಿರುವಂಥವ್ರು ಅದೆಷ್ಟೋ ಜನ ಇದ್ದಾರೆ. ಆಗಿರುವಾಗ ಇವತ್ತು ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆದ ಬಳಿಕ ಆತನ ಒಂದು ಬೇಡಿಕೆ, ಆತನಿಗೆ ಇರುವಂಥ ಫ್ಯಾನ್ಸ್ ಕ್ರೇಜ್, ಆತನಿಗಿರುವಂಥ ಟೈಮ್ ಸ್ಪೆಂಡ್ ಇದೆಯಲ್ಲ, ಭಾಳ ಸಿಕ್ಕಾಪಟ ಇರುವಂಥದ್ದು, ಭಾಳ ಅದೊಂದು ಅಮೂಲ್ಯವಾಗಿರುವಂಥ ಒಂದು ವಸ್ತು ಆಗಿರುವಂತಿಗೆ ಬಿಟ್ಟಿದ್ದಾರೆ ಗಿಲ್ಲಿ ನಟ. ಹಾಗಾಗಿ ಗಿಲ್ಲಿ ನಟನಿಗೆ ಕಿಚ್ಚ ಸುದೀಪ್ ಅವರು ವಾಲಂಟ್ರಿಯಾಗಿ ತನ್ನ ಸಿನಿಮಾದ ಅವಕಾಶಕ್ಕೆ ಕೊಟ್ಟಿರುವಂಥದ್ದು, ಸಿನಿಮಾದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಗಿಲ್ಲಿ ನಟನಿಗೆ. ಇದು ಗಿಲ್ಲಿ ನಟನಿಗೆ ಬಂದಂತಹ ಮೊದಲ ಒಂದು ಖುಷಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ದೊಡ್ಡ ಸ್ಟಾರ್ ನಟರಾಗಿ ಬೆಳೆದಿರುವಂಥವರ ಜೊತೆ ಸಣ್ಣ ಪಾತ್ರವನ್ನು ಮಾಡಿದರೆ ಸಾಕು ಅನ್ನುವಂಥ ಕೆಲವೊಂದಿಷ್ಟು ಕಲಾವಿದರು ಕೂಡ ಇದ್ದಾರೆ. ಅಂಥದ್ರಲ್ಲಿ ತಾನೇ ಹುಡುಕಿಕೊಂಡು ಬಂದಿರುವಂತಹ ಒಂದು ಅವಕಾಶಗಳನ್ನು ಗಿಲ್ಲಿ ನಟ ಮಿಸ್ ಮಾಡ್ಕೊಳ್ತಾರ? ಅದು ಸಾಧ್ಯ ಇಲ್ಲ. ಅಂಥ ದೊಡ್ಡ ಸ್ಟಾರ್ ಕಲಾವಿದ, ಒಂದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟನಿಗೆ ಹೊಸ ಸಿನಿಮಾದಲ್ಲಿ ಆ ಒಂದು ಅಭಿನಯ ಮಾಡಲಿಕ್ಕೆ ಒಂದು ಶೂಟಿಂಗಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಖುಷಿಯಾದ ವಿಚಾರ. ಈ ಒಂದು ಖುಷಿಯಾದ ವಿಚಾರವನ್ನು ಸಂಭ್ರಮಿಸಲಿಕ್ಕೆ ಗಿಲ್ಲಿ ನಟನ ಒಂದು ಟೀಮ್ ಏನಿದೆ ಅವರೆಲ್ಲರೂ ಕೂಡ ಸೇರಿ ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗಿ ಕಿಚ್ಚ ಸುದೀಪ್ ಅವರ ಆಶೀರ್ವಾದವನ್ನು ಪಡ್ಕೊಂಡು ಒಳ್ಳೆಯ ವಿಚಾರದಲ್ಲಿ ಮಾತುಕತೆಯನ್ನು ಮಾಡಿಕೊಂಡು ಬಂದಿರುವಂಥದ್ದು. ಇದು ಒಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರೇ. ಗಿಲ್ಲಿ ನಟ ಮತ್ತು ಕಾವ್ಯ ಶೇವ್ ಅವರು ಎಲ್ಲೋದ್ರೂ ಕೂಡ ಭಾಳ ಟ್ರೆಂಡ್. ಇಂತಹ ಸಪೋರ್ಟಿವಿಟಿ ಹೆಚ್ಚಾಗಿ ಕಾಣ್ತಾ ಇದೆ, ಇವರ ಲಕ್ಷಣಗಳಲ್ಲಿ ಭಾಳ ಆಗಿದೆ. ಹಾಗಾಗಿ ಇವರಿಬ್ಬರ ಬೇಡಿಕೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದರಲ್ಲಿ ಎರಡು ಮಾತಿಲ್ಲ. ಇವತ್ತು ಕಿಚ್ಚ ಸುದೀಪ್ ಅವರು ಒಂದು ದೊಡ್ಡ ಸಿನಿಮಾಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಹೆಜ್ಜೆಯಾಗಿ ಮಾರ್ಪಡುವ ಸಾಧ್ಯತೆ ಕೂಡ ಇದೆ. ಇದಾಗಿ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಕೂಡ ನಟಿಸಿದ್ರು ಗಿಲ್ಲಿ ನಟ. ಆ ಸಿನಿಮಾದಲ್ಲಿ ನಟಿಸಿ ಭಾಳ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಸೊ ಮತ್ತೊಂದು ಅವಕಾಶವನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ
ಅಭಿನಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಗಿಲ್ಲಿ ನಟ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಲಿ ಅಂತ ಅದೆಷ್ಟೋ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ ಗಿಲ್ಲಿ ನಟನನ್ನು ಬೆಳ್ಳಿ ಪರದೆ ಮೇಲೆ ನೋಡಬೇಕು ಅಂತ. ಸೊ ಕೆಲವೊಂದಿಷ್ಟು ಕಾಮಿಡಿಗಳಲ್ಲಿ ನೋಡಿದ್ರು ಭಾಳ ಇಷ್ಟ ಆಗಿದ್ರು, ಹಾಗಾಗಿ ದರ್ಶನ್ ಸಿನಿಮಾದಲ್ಲಿ ಭಾಳ ಟ್ರೆಂಡ್ ಆಗಿಬಿಟ್ಟಿತ್ತು ಗಿಲ್ಲಿಯ ಕಾಮಿಡಿ. ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿ ಅಂತ ಜನ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಿಲ್ಲಿಯ ಟ್ರೆಂಡ್ ಇನ್ನಷ್ಟು ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಸರ್ಪ್ರೈಸ್ ಗಿಫ್ಟನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ. ಈ ಒಂದು ಸರ್ಪ್ರೈಸ್ ಗಿಫ್ಟ್ ನೋಡಿ ಖುಷಿಯನ್ನು ವ್ಯಕ್ತಪಡಿಸಿರುವಂಥದ್ದು ಗಿಲ್ಲಿ ನಟ. ಸೊ ಏನೇ ಆಗಲಿ ದೊಡ್ಡ ಮಟ್ಟದ ಸೆಲೆಬ್ರಿಟಿಗಳನ್ನು ಭೇಟಿಯಾಗೋದೇ ಒಂದು ಆಸೆ. ಅಂಥದ್ರಲ್ಲಿ ಇಂತಹ ಒಂದು ಅವಕಾಶ ಸಿಕ್ತಾಗ ಅದು ಪುಣ್ಯ, ಯಾವುದೋ ಒಂದು ಜನ್ಮದ ಪುಣ್ಯ ಅಂದ್ಕೋಬೋದು. ಸೊ ಗಿಲ್ಲಿ ನಟನಿಗೆ ಒದಗಿರುವಂತಹ ಅದೃಷ್ಟ ಲಕ್ಷ್ಮಿ. ಸೊ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಅಲ್ಲಿವರೆಗೂ ನೋಡ್ತಾ ಇರಿ. ಕಿಚ್ಚ ಸುದೀಪ್ ಮತ್ತು ಗಿಲ್ಲಿ ಅವರ ಈ ಒಂದು ವಿಡಿಯೋಗೆ ಒಂದು ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.